ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದಕ್ಕೂ ಇದನ್ನು ಹೊಂದಿಸಿ ನೋಡಿ. ನಮ್ಮ ಜೀವನದಲ್ಲಿ ಹಿಂದೆ ನಡೆದದ್ದು, ಈಗ ನಡೀತಾ ಇರೋದು, ಮುಂದೆ ನಡೀತಕ್ಕಂಥದ್ದು ಎಲ್ಲದರ ಹಿಂದೆ ಒಂದು ಕಾರಣ ಇದೆ. ಆ ಕಾರಣಿಗಳಿಗೂ ಕಾರಣ ಭಗವಂತ ಅಂತ ಅದರ ಅರ್ಥ. ಸರ್ವ ಕಾರಣ ಕಾರಣಂ, ಎಲ್ಲ ಕಾರಣಿಗಳಿಗೂ ಯಾರು ಕಾರಣನೋ ಅವನು ಭಗವಂತ ಅಂತ. ಇದು ನಂಬಿಕೆ ನಮಗೆ ಎಷ್ಟಿದೆ ಅಂತ. ನಾವು ಸಾಮಾನ್ಯವಾಗಿ ಇದನ್ನೆಲ್ಲ ಓದಿ ತಿಳ್ಕೊಳ್ತೇವೆ, ಅದರ ನಂತರ ಅದನ್ನ ಬಗ್ಗೆ ಜಾಸ್ತಿ ಗಮನ ಹರಿಸೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಶ್ರದ್ಧವಾನ್ ಲಭತೆ ಜ್ಞಾನಂ. ಯಾರಿಗೆ ಶ್ರದ್ಧೆ ಇದೆ ಅವರಿಗೆ ಜ್ಞಾನದ ಅನುಭವ ಆಗುತ್ತೆ ಅಂತ. ಇಲ್ಲದೇ ಇದ್ದರೆ ಅದು ಕೇವಲ ಪಠ್ಯಪುಸ್ತಕ ಆಗಿಬಿಡುತ್ತೆ. ಸೊ ಇದು ನಂಬಿಕೆ ನಮಗಿರಬೇಕು. ಏನೇ ನಡೀತಾ ಇದೆ, ಇಲ್ಲೇ ನಾವು ಸೇರಿರೋದು ಸಹ ಇದರಿಂದ ಏನೋ ಒಂದು ಕಾರಣ ಇದೆ ಅಂತ. ನಾವು ಯಾಕೆ ಈಗ ಸೇರಿದ್ದೀವಿ, ಮತ್ತೆಲ್ಲೋ ಯಾಕೆ ಸೇರಿಲ್ಲ, ಇದೆಲ್ಲದಕ್ಕೂ ಒಂದು ಕಾರಣ ಇದೆ. ಆ ಕಾರಣದ ಸೃಷ್ಟಿಕರ್ತ ಭಗವಂತ ಅಂತ. ಗಾಂಧಾರಿಗೆ ಕೃಷ್ಣ ಸ್ವಯಂ ಭಗವಂತ ಅಂತ ನಂಬಿಕೆ ಇತ್ತು. ಅದಕ್ಕಾಗಿ ನೋಡಿ, ಯಾವಾಗ ದುರ್ಯೋಧನ ಯುದ್ಧಕ್ಕೆ ಮುಂಚೆ ಗಾಂಧಾರಿ ಬಳಿ ಹೋಗ್ತಾನೆ, ತಾಯಿ ಆಶೀರ್ವಾದ ಬೇಕು, ನನಗೆ ಆಶೀರ್ವಾದ ಮಾಡು ಅಂತ. ಅದಕ್ಕೆ ಆಕೆ ಏನು ಹೇಳ್ತಾಳೆ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಸಿಗುತ್ತೆ ಹೋಗು ಅಂತ. ಆಕೆಗೆ ಗೊತ್ತು, ಅವರು ಹುಟ್ಟಿನಿಂದ ದುರ್ಯೋಧನ ಎಲ್ಲರೂ ಆಕೆಯ ಮಕ್ಕಳೆಲ್ಲರೂ ಅಧರ್ಮವಾಗಿಯೇ ನಡೆದದ್ದು. ಆದರೆ ಆಕೆಯ ನಂಬಿಕೆ ಎಷ್ಟಿತ್ತು ಆ ಸಂದರ್ಭದಲ್ಲಿ ಅಂತ. ಕೃಷ್ಣ ಸ್ವಯಂ ಭಗವಂತ ಅಂತ ಗೊತ್ತಿತ್ತು, ಅವನು ಪಾಂಡವರ ಕಡೆ ಇದ್ದಾನೆ ಅಂತಲೂ ಗೊತ್ತಿತ್ತು. ಆಕೆ ನುಡಿದದ್ದು ಹಾಗೆ. ಅಲ್ಲಿವರೆಗೂ ಆಕೆಗೆ ಅಷ್ಟು ನಂಬಿಕೆ ಇತ್ತು. ಆದರೆ ಆ ನಂಬಿಕೆ ಯಾವಾಗಲೂ ಇರಲಿಲ್ಲ. ಇದು ಸದಾಕಾಲದಲ್ಲಿ ಇದ್ದದ್ದು ಒಬ್ಬನಿಗೆ. ಕೃಷ್ಣ ಸ್ವಯಂ ಭಗವಂತ ಅಂತ ಸದಾಕಾಲ ಇದ್ದದ್ದು ಒಬ್ಬನಿಗೆ, ಅದು ಅರ್ಜುನ. ಅದಕ್ಕಾಗಿ ಅವನಿಗೆ ಗೀತೆ ಬೋಧನೆ ಆಯಿತು. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ, ಗಾಂಧಾರಿ ಅಲ್ಲಿವರೆಗೂ ಕೃಷ್ಣ ಭಗವಂತ ಅಂತ ನಂಬಿದವಳು, ಯುದ್ಧ ಎಲ್ಲ ಆದ ಮೇಲೆ ಮಕ್ಕಳೆಲ್ಲ ಸತ್ತ ಮೇಲೆ ಏನಾಗುತ್ತೆ ನೋಡಿ. ಎಲ್ಲರೂ ಬರ್ತಾರೆ, ನಮ್ಮ ಪಾಂಡವರು, ಯುದ್ಧ ಮುಗಿದಿದೆ, ಧೃತರಾಷ್ಟ್ರನ ಆಶೀರ್ವಾದ ತಗೊಳ್ಕೊಳ್ಳಿಕ್ಕೆ ಮತ್ತು ಗಾಂಧಾರಿಯನ್ನು ನೋಡಲಿಕ್ಕೆ ಬರ್ತಾರೆ. ಭೀಮ ಮೊದಲು ಯುಧಿಷ್ಠಿರ ಧೃತರಾಷ್ಟ್ರನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಭೀಮ ಮಾಡುವಾಗ ಕೃಷ್ಣ ಅವನನ್ನು ತಡೆದು ಬಿಡ್ತಾನೆ. ಮೂಕ ಭಾಷೆಯಲ್ಲಿ ಹೇಳ್ತಾನೆ, ಹೋಗಬೇಡ ಅಂತ, ಯಾರಿಗೂ ಕೇಳಿಸಿದ ಹಾಗೆ. ಅಲ್ಲಿ ಒಂದು ಕಬ್ಬಿಣದ ಭೀಮನ ಆಕೃತಿ ಇರುತ್ತೆ. ಅದನ್ನು ಮುಂದೆ ನಿಲ್ಲಿಸಿ ಧೃತರಾಷ್ಟ್ರನಿಗೆ ಎಷ್ಟು ಕೋಪ ಅಂದರೆ, ಅವನ ಎಲ್ಲ ಮಕ್ಕಳನ್ನು ಕೊಂದವನು ಒಬ್ಬನೇ, ಅದು ಭೀಮ. ಅದು ಮೂರ್ತಿಯನ್ನು ತಬ್ಬಿ ಹಿಡಿದು ಅದನ್ನು ಪುಡಿ ಪುಡಿ ಮಾಡಿಬಿಡ್ತಾನೆ. ನಂತರ ಎಲ್ಲರೂ ಆಶೀರ್ವಾದ ಆದಮೇಲೆ ಗಾಂಧಾರಿ ಬಳಿ ಹೋಗ್ತಾರೆ. ಗಾಂಧಾರಿಗೆ ಆ ಕ್ಷಣದಲ್ಲಿ ಎಷ್ಟು ಮತ್ಸರವಿತ್ತು, ಎಷ್ಟು ದುಃಖ ಇತ್ತು ಅಂದರೆ, ಕೃಷ್ಣ ಸ್ವಯಂ ಭಗವಂತ ಅನ್ನೋದನ್ನು ಮರೆತು ಬಿಡ್ತಾಳೆ. ಆಕೆಗೆ ನೋಡಿ ಆ ಸಂದರ್ಭದಲ್ಲಿ ಏನಾಗುತ್ತೆ. ಯಾವಾಗಲೂ ಆಶೀರ್ವಾದ ಮಾಡ್ತಿದ್ದವಳು, ಪಾಂಡವರಿಗೂ ಆಶೀರ್ವಾದ ಮಾಡ್ತಿದ್ಳು. ಯುಧಿಷ್ಠಿರ ಕಾಲಿಗೆ ಬಿದ್ದಾಗ ಆಕೆ ಬಟ್ಟೆ ಕಟ್ಕೊಂಡಿದ್ದಾಳೆ. ಆಕೆ ಸಂಧಿಯಲ್ಲಿ ಅವನ ಬೆರಳುಗಳನ್ನು ನೋಡ್ತಾಳೆ. ಆಕೆ ಮತ್ಸರ ಕೋಪ ಎಷ್ಟಿತ್ತು ಅಂದರೆ, ಯುಧಿಷ್ಠಿರನೇ 10 ಬೆರಳುಗಳು ಕಪ್ಪಾಗಿಬಿಡ್ತದೆ. ಇದು ಮೂಲ ಮಹಾಭಾರತದಲ್ಲಿ ಬರುತ್ತೆ. ಅಂದಿನಿಂದ ಸಾಯುವ ಗಳಿಗೆವರೆಗೂ ಅವನ ಕೈ ಸಂಪೂರ್ಣ ಸುಟ್ಟು ಹೋಗಿರುತ್ತೆ. ಇದು ಯಾಕೆ ಹೇಳಿದೆ ಅಂದರೆ, ನಮಗೆ ನಂಬಿಕೆ. ಅರ್ಜುನ ಎಂದಿಗೂ ಕೃಷ್ಣ ಭಗವಂತ ಅಲ್ಲ ಅಂತ ನಂಬಲೇ ಇಲ್ಲ, ಸದಾಕಾಲ ನಂಬಿದ್ದವನವನು. ಅದಕ್ಕಾಗಿ ಅವನಿಗೆ ಗೀತೆ ಬೋಧನೆ ಆಯಿತು. ಹಾಗೆ ನಾವು ಸಹ ಇಲ್ಲಿ ಸೇರಿರೋದ್ರಿಂದ ಸದಾಕಾಲ ಈ ನಂಬಿಕೆ ಇರಬೇಕು ನಮಗೆ ಭಗವಂತನ ಮೇಲೆ. ಈ ಎಲ್ಲ ಕಥೆಗಳನ್ನು ನೋಡ್ತೀವಲ್ಲ, ಇಂದ್ರನಿಗೂ ಇದೇ ಸಮಸ್ಯೆ. ಇಂದ್ರನಿಗೆ ವಿಷ್ಣು ಪುರುಷೋತ್ತಮ ಅಂತ ಗೊತ್ತಿದೆ, ಸದಾಕಾಲ ನೆನಪಿರಲಿಲ್ಲ ಅವನಿಗೆ. ಯಾರಾದರೂ ತಪಸ್ಸಿಗೆ ಕುಳಿತರೆ ಅವನಿಗೆ ಭಯ. ನೀನು ಭಗವಂತನನ್ನು ನಂಬಿದ ಮೇಲೆ ಇಲ್ಲಿ ಯಾಕೆ ಭಯ ಸೃಷ್ಟಿಯಾಗಬೇಕು ನಿನಗೆ? ಹೀಗೆ ಯಾರಾದರೂ ತಪಸ್ಸಿಗೆ ಕುಳಿತರೆ ಅವನಿಗೆ ಭಯ ಆಗುತ್ತೆ. ಬಲಿ ಚಕ್ರವರ್ತಿ ಯಜ್ಞ ಮಾಡುವಾಗ 100ನೇ ಯಜ್ಞ ಮಾಡ್ತಾ ಇರ್ತಾನೆ. ಯಾರು 100 ಯಜ್ಞ ಮಾಡ್ತಾರೆ ಅವರಿಗೆ ಸ್ವರ್ಗಾಧಿಪತಿಯಾಗುವ ಹಕ್ಕು ಬರುತ್ತೆ ಅಂತ. ಶತಕ್ರತು ಅಂತ ಕೇಳಿದ್ದೀರಿ. ಕ್ರತು ಅಂದರೆ ಯಜ್ಞ. 100 ಯಜ್ಞಗಳನ್ನು ಮಾಡಿದವರಿಗೆ ಅವರಿಗೆ ಸ್ವರ್ಗಾಧಿಪತಿ. ಅದಕ್ಕಾಗಿ ಇಂದ್ರ ಸದಾಕಾಲ ಅವರ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಾನೆ. ಮತ್ತದೇ ಸಮಸ್ಯೆ ಅವನಿಗೆ. ನೀವು ನಂಬಿದರೆ ಸಂಪೂರ್ಣವಾಗಿ ನಂಬಬೇಕು. ಅಲ್ಪ ಸ್ವಲ್ಪ ನಂಬಿದರೆ ನಮಗೆ ಭಯ ಸೃಷ್ಟಿಯಾಗುತ್ತೆ. ಸಮುದ್ರ ಮಂಥನದ ಕತೆ ಅದು ಎಷ್ಟು ಸ್ವಾರಸ್ಯಕರ ನೋಡಿ. ಅದು ನಮ್ಮ ಇಂದ್ರನಿಗೆ ಯಥಾ ರೀತಿ ಸ್ವರ್ಗಾಧಿಪತಿ ಅವನಿಗೆ ಸಣ್ಣದಾದ ಅಹಂಕಾರ ಬರುತ್ತೆ. ಭಗವಂತನನ್ನು ಮರಿತಾನೆ, ಅದಕ್ಕಾಗಿ ಅವನಿಗೆ ಅಹಂಕಾರ ಸೃಷ್ಟಿಯಾಗುತ್ತೆ. ಇಡೀ ಜಗತ್ತಿಗೆ ಇವಾಗ ನಾನೇ ಒಡೆಯ ಅಂತ. ಆ ಆನಂದದಲ್ಲಿ, ಆ ಅಹಂಕಾರದಲ್ಲಿ ಐರಾವತನ ಮೇಲೆ ಕುಳಿತು ಬರ್ತಾ ಇರ್ತಾನೆ. ಮತ್ತೊಂದು ಕಡೆ ದೃಶ್ಯ, ಅಲ್ಲಿ ದೂರ್ವಾಸ ಮುನಿಗಳು ವಿಷ್ಣುವಿನ ವೈಕುಂಠದಿಂದ ಬರ್ತಾ ಇದ್ದಾರೆ. ದೂರ್ವಾಸ ಮುನಿಗಳು ಸಾಮಾನ್ಯವಾಗಿ ನಮಗೆ ಗೊತ್ತಿರುವ ಹಾಗೆ ಅವರಿಗೆ ಮಹಾಕೋಪ. ಆದರೆ ಮನುಷ್ಯ ಸಾತ್ವಿಕ ಗುಣದಲ್ಲಿರುವಾಗ, ಭಕ್ತಿ ಮಾರ್ಗದಲ್ಲಿರುವಾಗ ಸಾತ್ವಿಕ ಗುಣ ಹೆಚ್ಚಾಗಿರುತ್ತೆ. ಧನ್ಯತಾ ಭಾವ, ಕರುಣಾಭಾವ ಇರುತ್ತೆ. ಅವರು ವಿಷ್ಣುವನ್ನು ಭೇಟಿ ಮಾಡಿ ವಿಷ್ಣು ಅವರಿಗೆ ಅವನ ಭಕ್ತಿಗೆ ಮೆಚ್ಚಿ ತನ್ನ ಹಾರವನ್ನು ಅವರಿಗೆ ಕೊಡ್ತಾನೆ. ದೂರ್ವಾಸ ಮುನಿಗಳಿಗೆ ಕಣ್ಣಲ್ಲಿ ನೀರು ಬರುತ್ತೆ.
ಅದನ್ನು ಎದೆಗೆ ಅಪ್ಪಿಕೊಂಡು ಹಾರವನ್ನು ಹಾಗೇ ನಡ್ಕೊಂಡು ಬರ್ತಾ ಇರ್ತಾರೆ. ಎದುರುಗಡೆ ನಮ್ಮ ಇಂದ್ರ ಬರ್ತಾ ಇದ್ದಾನೆ, ಅಹಂಕಾರದಿಂದ ಐರಾವತದ ಮೇಲೆ ಕುಳಿತು ಬರ್ತಾ ಇದ್ದಾನೆ. ಐರಾವತ ಸಾಮಾನ್ಯ ಆನೆ ಅಲ್ಲ, ಅವನು ಭಗವಂತನ ಅವತಾರವೇ. ಸ್ವರ್ಗದಲ್ಲಿರುವ ಎಲ್ಲವೂ ಭಗವಂತನ ಅಂಶಗಳೇ, ಕಾಮಧೇನು, ಕಲ್ಪವೃಕ್ಷ ಇವೆಲ್ಲವೂ. ಐರಾವತನಿಗೆ ಇಂದ್ರನ ಅಹಂಕಾರದ ಅರಿವಾಗತ್ತೆ. ನಮ್ಮ ದುರ್ವಾಸ ಮುನಿಗಳು ನೋಡಿ, ಬಂದವರು ಏನು ಮಾಡ್ತಾರೆ, ಆ ಹಾರವನ್ನು, ಅದೇ ಹೇಳಿದು ಭಕ್ತನಿಗೆ ಕರುಣಾರಸ ಜಾಸ್ತಿ, ಈ ಹಾರಕ್ಕೆ ನೀನು ಅರ್ಹ ಅಂತ ಹೇಳಿ ಅದನ್ನು ಅವನಿಗೆ ಕೊಟ್ಟುಬಿಡ್ತಾರೆ. ಇಡೀ ಸ್ವರ್ಗಕ್ಕೆ ಒಡೆಯ ನೀನು, ಎಲ್ಲ ದೇವತೆಗಳಿಗೂ ನೀನೇ ಒಡೆಯ, ಇದು ನಿನಗೆ ಇರಲಿ ಅಂತ ಅವನಿಗೆ ಕೊಟ್ಟುಬಿಡ್ತಾನೆ. ನಮ್ಮ ಇಂದ್ರ ಏನು ಮಾಡ್ತಾನೆ, ಅಹಂಕಾರದಿಂದ ಆ ಹಾರವನ್ನು ತೆಗೆದುಕೊಂಡು ಐರಾವತನಿಗೆ ಹಾಕಿಬಿಡ್ತಾನೆ. ತಾನು ಹಾಕ್ಕೊಳ್ಳೋದಿಲ್ಲ, ಅದನ್ನು ತೆಗೆದು ಅಹಂಕಾರದಲ್ಲಿ ಇದು ಐರಾವತನಿಗಿರಲಿ ಅಂತ ಹಾಕಿಬಿಡ್ತಾನೆ. ಐರಾವತ ಭಗವಂತನ ಅಂಶ, ಇಂದ್ರನ ಅಹಂಕಾರ ಮುರಿಬೇಕು, ಆ ಹಾರವನ್ನು ನೆಲಕ್ಕೆ ಹಾಕಿ ಕಾಲಿನಿಂದ ತುಳಿದು ಬಿಡ್ತಾನೆ. ದೂರ್ವಾಸ ಮುನಿಗಳೇ. ಅಷ್ಟರವರೆಗೂ ಸಾತ್ವಿಕ ಗುಣದಲ್ಲಿದ್ದವರು ತತ್ಕ್ಷಣಕ್ಕೆ ರಜೋಗುಣದಿಂದ ಅಧಿಕವಾಗಿ ಕೋಪ ಬಂದ್ಬಿಡುತ್ತೆ. ನನ್ನ ವಿಷ್ಣುವಿಂದ ನನಗೆ ಪ್ರಸಾದ ರೂಪದಲ್ಲಿ ಸಿಕ್ಕದ್ದನ್ನು ಕಾಲಿನಿಂದ ತುಳಿಯುವ ಹಾಗೆ ಮಾಡಿದವನು ನೀನು. ಇಂದು ಈ ಅಹಂಕಾರಕ್ಕೆ ಕಾರಣ ಎಲ್ಲವೂ ನನ್ನದೇ ಅನ್ನುವ ನಿನ್ನ ಭಾವನೆ. ಇಂದಿನಿಂದ ನಿನ್ನದು ಅಂತ ಏನೇನಿದೆ ಎಲ್ಲವೂ ಸಮುದ್ರದ ಪಾಲಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಅಂದಿನಿಂದ ಆ ಕ್ಷಣಕ್ಕೆ ಇಂದ್ರನದು ಏನೇನು ಅಂತ ಇತ್ತೋ ಎಲ್ಲವೂ ಸಮುದ್ರಕ್ಕೆ ಹೋಗಿ ಬಿದ್ದು ಬಿಡೋದು. ಐರಾವತ ಬೀಳುತ್ತೆ, ಕಲ್ಪವೃಕ್ಷ ಬೀಳುತ್ತೆ, ಕಾಮಧೇನು ಬೀಳುತ್ತೆ, ಅವನ ವಜ್ರಾಯುಧ ಬೀಳುತ್ತೆ, ಸ್ವರ್ಗದಲ್ಲಿದ್ದ ಅಮೃತ ಕಲಶವೂ ಬೀಳುತ್ತೆ, ಎಲ್ಲವೂ ಸಮುದ್ರ ಪಾಲಾಗುತ್ತೆ. ನಾವು ಇಂದ್ರ ಇವಾಗ ಸ್ವರ್ಗವೂ ಇಲ್ಲದೆ ಏನೂ ಇಲ್ಲದೆ ಒಂದು ಭಿಕಾರಿಯಾಗಿಬಿಡ್ತಾನೆ. ಇದು ಕತೆ ಗೊತ್ತಿದೆ ನಿಮಗೆ. ಕಡೆಗೆ ಇಂದ್ರನಿಗೆ ತಪ್ಪಿನ ಅರಿವಾಗಿ ಬ್ರಹ್ಮರ ಬಳಿಗೆ ಹೋಗ್ತಾನೆ. ಬ್ರಹ್ಮರು ಎಲ್ಲರೂ ಸೇರಿ ವಿಷ್ಣುವಿನ ಬಳಿಗೆ ಹೋಗಿ ಅವನ ಸಹಾಯ ಬೇಡ್ತಾರೆ. ವಿಷ್ಣು ಅವರಿಗೆ ಸಲಹೆ ಕೊಡ್ತಾನೆ, ಎಲ್ಲವೂ ಸಮುದ್ರದ ಪಾಲಾಗಿದೆ, ಈಗ ಅದನ್ನು ತೆಗಿಬೇಕು. ನಾವು ತೆಗೆಯೋದು ಹೇಗೆ? ಕಡಿಬೇಕಾಗಿದೆ, ಕಡೆಗೋಲು ಬೇಕು. ಅದಕ್ಕೆ ಮಂದಾರ ಪರ್ವತವನ್ನು ಕಡೆಗೋಲನ್ನಾಗಿ ಮಾಡಿ, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ, ಕಡೆಗೆ ದೇವತೆಗಳಲ್ಲಿ ಎಲ್ಲವೂ ನಷ್ಟವಾಗಿದೆ, ಅವರಲ್ಲಿ ಏನದಿತ್ತು ಎಲ್ಲ ಸಮುದ್ರದ ಪಾಲಾಗಿದೆ. ಮತ್ತೊಂದು ಪಾಲಾಗಿದೆ, ಏನು ಗೊತ್ತೇ, ಅವರಲ್ಲಿದ್ದ ಬಲ, ಅವರ ಸ್ಥೈರ್ಯ ಎಲ್ಲವೂ ಸಮುದ್ರದ ಪಾಲಾಗಿದೆ. ಅದಕ್ಕೆ ವಿಷ್ಣು ಹೇಳ್ತಾನೆ, ನೀವು ಅಸುರರ ಸ್ನೇಹ ಬೆಳೆಸಿ, ನಿಮ್ಮಿಂದ ಅದನ್ನು ಕಡಿಯೋದಕ್ಕೆ ಸಾಧ್ಯವಿಲ್ಲ. ಅವರು ಬಲಿ ಚಕ್ರವರ್ತಿ ಹತ್ರ ಹೋಗಿ ಬೇಡ್ತಾರೆ. ಅವರು ಬೇಡಿಕೆ ಇಡ್ತಾರೆ, ರಜೋಗುಣ ಸ್ತಮೋಗುಣದ ವ್ಯಕ್ತಿತ್ವ ನಮ್ಮ ರಾಕ್ಷಸರದು. ಅಮೃತ ಸಿಕ್ಕಿದರೆ ನಮಗೂ ಕೊಡಬೇಕು, ಹಾಗಿದ್ದರೆ ನಾವು ಬರ್ತೀವಿ. ಹಾಗೆ ಮಾಡಿ ಅವರು ಕಡಿಲಿಕ್ಕೆ ಶುರು ಮಾಡ್ತಾರೆ. ಮಂದಾರ ಪರ್ವತ ತೆಗೆದು ಸಮುದ್ರಕ್ಕೆ ಹಾಕೋದು ಹೇಗೆ, ಅದನ್ನು ತರೋದು ಹೇಗೆ, ಅದು ತರೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಸ್ವಯಂ ವಿಷ್ಣು ಗರುಡನ ಮೇಲೆ ಹೊತ್ತುಕೊಂಡು, ಇದು ಕತೆ ಕೇಳಿದರೆ ನೀವು, ತಂದು ಇಟ್ಟ ಮೇಲೆ ಅದು ಕುಸಿಲಿಕ್ಕೆ ಶುರು ಮಾಡುತ್ತೆ. ವಿಷ್ಣು ಕೂರ್ಮಾವತಾರ ತಾಳಿ ಅದನ್ನು ಎತ್ತಿ ಹಿಡಿತಾನೆ, ಅದು ನೋಡಿದಿರಲ್ಲ. ಮತ್ತು ಅದರ ಮೇಲೆ ತನ್ನ ಹೆಬ್ಬೆರಳಿನಿಂದ ವಿಷ್ಣುವಿನ ಅವತಾರದಲ್ಲಿ ಎತ್ತಿ ಹಿಡಿತಾನೆ, ಅಲುಗಾಡದಂತೆ. ಇದು ಆ ಒಂದು ಕಥೆಯಲ್ಲಿ ಎಷ್ಟೋ ಅವತಾರಗಳು ಬರುತ್ತೆ. ಕಡಿಯುವಾಗ ಹಲ ವಿಷ ಬರುತ್ತೆ, ಅದನ್ನು ನಮ್ಮ ಶಿವ ಕುಡಿದು ನೀಲಕಂಠನಾಗ್ತಾನೆ. ಅದು ಕತೆ ಗೊತ್ತು ನಿಮಗೆ. ಓದಿದ್ದೆಲ್ಲವೂ ಒಂದೊಂದಾಗಿ ಮೇಲೆ ಬರುತ್ತೆ. ಸುರ ಎನ್ನುವ ಮತ್ತಿರುವ ಒಂದು ಪಾತ್ರೆ ಬರುತ್ತೆ ಮೊದಲು. ಅದಕ್ಕೆ ಏನು ಮಾಡ್ತಾರೆ, ನಮ್ಮ ರಾಕ್ಷಸರು ಮತ್ತು ದೇವತೆಗಳಿದಾರಲ್ಲ, ಇದು ಯಾರು ಬಂದದ್ದನ್ನೆಲ್ಲ ಅವ್ರು ಕೇಳ್ತಿರ್ತಾರೆ. ದೇವತೆಗಳು ಅದನ್ನು ತಗೊಳ್ತಾರೆ, ಅದಕ್ಕಾಗಿ ಅವ್ರನ್ನ ಸುರರು ಅಂತಾರೆ. ಸುರೆ ಅಂದರೆ ಮದ್ಯ. ಅದಕ್ಕೆ ಕಥೆಗಳಲ್ಲಿ ನೋಡಿ, ದೇವತೆಗಳು ಕುಡಿತಾ ಇದ್ರು ಅಂತ. ಅಸುರರು ಕುಡಿಯೋದು ತೋರಿಸೋದಿಲ್ಲ, ಅಸುರರು ಹೇಳ್ತಾರೆ, ಅದಕ್ಕೆ ಅಸುರರು ಅಂತಾರೆ. ಸುರೆಯನ್ನು ಬಯಸದವರು ಸುರರು, ದೇವತೆಗಳು ಸುರವನ್ನು ತೆಗೆದುಕೊಂಡರು ಅಂತ. ನಂತರ ಬರೋದು 60,000 ಸುಂದರಿಯರು ಬರ್ತಾರೆ ಅಂತ ನೀರಿನಿಂದ. ಆಪಹ ಅಂದರೆ ನೀರು, ಸಮುದ್ರಕ್ಕೆ ಇನ್ನೊಂದು ಹೆಸರು ಆಪಹ. ಆ ನೀರಿನಿಂದ ಸೃಷ್ಟಿ ಆದದಕ್ಕಾಗಿ ಅವರಿಗೆ ಅಪ್ಸರೆಯರು ಅಂತಾರೆ. ಅಪ್ಸರ ಅಂದರೆ ನೀರಿನಿಂದ ಸೃಷ್ಟಿಯಾದವರು. ಹೀಗೆ ಒಂದೊಂದಾಗಿ ಓದದ್ದೆಲ್ಲವೂ ಮೇಲೆ ಬರುತ್ತೆ. ಇದು ಕತೆ ನಮಗೆ. ಇದರಿಂದ ಏನು ಕಲಿಯೋದು ನಾವು? ಎಲ್ಲ ಕತೆಗಳ ಹಿಂದೆ, ಅದಕ್ಕಾಗಿ ನಾವು ಈ ಕತೆಗೆ ಹೋಗಿದ್ದು. ಕಥಾರೂಪದಲ್ಲಿ ತುಂಬ ಸ್ವಾರಸ್ಯಕರವಾಗಿದೆ. ಆದರೆ ಇದರಿಂದ ನಾವು ಏನು ಕಲಿಯಬಹುದು ಅಂತ. ನಮ್ಮ ಎಲ್ಲ ಪುರಾಣಗಳನ್ನು ನೋಡಿ ವ್ಯಾಸರು ಹೇಗೆ ಬರೆದಿದ್ದಾರೆ ಅಂದರೆ, ನಮ್ಮ ಧರ್ಮದ ಮೂಲ ತತ್ವಗಳನ್ನು ಅಲ್ಲಿಟ್ಟಿದ್ದಾರೆ ಅವರು. ಇಂದ್ರ ಎಲ್ಲವನ್ನು ಪಡ್ಕೊಂಡಿದ್ದಾನೆ, ಒಂದು ಸಣ್ಣ ಅಹಂಕಾರದಿಂದಾಗಿ ಎಲ್ಲವನ್ನು ಕಳೆದುಕೊಂಡ. ಅದಕ್ಕಾಗಿ ನಮಗೆ ಮನುಷ್ಯ ಜನ್ಮದಲ್ಲಿ ಬರೀ ಕಷ್ಟಗಳೇ ಅಲ್ಲ, ಕೇಳದೆ ಸುಖಗಳೂ ಬರುತ್ತೆ. ನಾವು ಬೇಡದೆ ಎಷ್ಟೋ ನಮ್ಮ ಜೀವನ ಇಲ್ಲಿ ನಾವು ಕೇಳ್ತಾ ಇದ್ದೀವಿ ಅಂದರೆ ನಮಗೇನೋ ಒಂದು ಸುಭಿಕ್ಷೆಯೂ ಆಗಿದೆ. ಇಲ್ಲದಿದ್ದರೆ ಎಲ್ಲೋ ಹೋರಾಟ ಮಾಡಬೇಕಿತ್ತು ನಾವು ಎಲ್ಲದಕ್ಕೂ. ಅದಕ್ಕಾಗಿ ಧನ್ಯತಾ ಭಾವ ಇರಬೇಕು ನಮಗೆ ಭಗವಂತನಿಗೆ. ಸ್ವಲ್ಪ ಅಹಂಕಾರ ಬಂದರೆ ಏನನ್ನ ಗಳಿಸಿದರೆ ಎಲ್ಲವೂ ಬೇರೆಯವರ ಪಾಲಾಗುತ್ತೆ ಅಂತ. ಇದರಲ್ಲಿ ಇನ್ನೊಂದು ಅರ್ಥ ಇದೆ. ಎಲ್ಲವನ್ನು ಕಳೆದುಕೊಂಡ ಇಂದ್ರ ಮತ್ತೆ ಎಲ್ಲವನ್ನು ಹೇಗೆ ಪಡೆದ ಅಂತ.
ಭಗವಂತನಿಗೆ ಶರಣಾಗಿ ಮತ್ತೆ ಎಲ್ಲವನ್ನು ಪಡೆದ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ. ಆ ಶ್ಲೋಕ ನಾವು ಹೇಳ್ತೀವಲ್ಲ, ಯಾರು ನನಗೆ ಶರಣ ಆಗ್ತಾರೆ ಅವರ ಯೋಗಕ್ಷೇಮವನ್ನು ನಾನೇ ವಹಿಸ್ಕೊಳ್ತೇನೆ ಅಂತ. ಇದಕ್ಕೆ ನಾವು ಗುಣಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ರಾಕ್ಷಸರ ಮೂಲ ಗುಣ ತಮೋಗುಣ. ತಮೋಗುಣದಲ್ಲಿ ಶರಣಾಗತಿ ಭಾವ ಇರೋದಿಲ್ಲ. ಶರಣಾಗತಿ ಭಾವ ಬರುವುದೇ ಸಾತ್ವಿಕ ಗುಣದಲ್ಲಿ. ದೇವತೆಗಳಿಗೆ ಸಾತ್ವಿಕ ಗುಣ ಹೆಚ್ಚಿತ್ತು, ಬೇರೆ ಗುಣಗಳು ಕಡಿಮೆ ಇತ್ತು ಅಂತ. ಎಲ್ಲರಿಗೂ ಎಲ್ಲ ಗುಣ ಇದೆ, ನಮಗೂ ಸಹ 3 ಗುಣಗಳು ಇದೆ. ಈ ಸಂದರ್ಭದಲ್ಲಿ ಈಗ ಕೇಳಿಸ್ತಿದ್ರಲ್ಲ, ನಿಮ್ಮ ಎಲ್ಲರ ಗುಣ ಸಾತ್ವಿಕ ಗುಣದಲ್ಲಿದೆ. ಒಂದು ಆನಂದದಲ್ಲಿ, ಕಲಿಕೆ ಮನೋಭಾವದಲ್ಲಿ ಇದೆ. ಇದು ಸಾತ್ವಿಕ ಗುಣ. ಮನೆಗೆ ಹೋದ ಮೇಲೆ ಜಗಳ ಮಾಡ್ತೀವಲ್ಲ, ಹೊರಗಡೆ ಜಗಳ ಮಾಡೋದು, ಕದನ ಮಾಡೋದು, ಆಸೆ ಬೀಳೋದು, ಏನಾದರೂ ಕೆಲಸ ಮಾಡಬೇಕು, ಇದೆಲ್ಲ ರಜೋಗುಣದಲ್ಲಿ ಆಗೋದು. ತಮೋಗುಣ ಅಂದರೆ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರೋದಿಲ್ಲ. ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತು, ಮೋಹದಲ್ಲಿ ಬಿದ್ದು ಏನೇನೋ ಮಾಡ್ತಿರ್ತಾರೆ. ಅಂಥವರಿಗೆ ಇದು ರಾಕ್ಷಸ ಗುಣಗಳು ಬರುತ್ತೆ. ಅದಕ್ಕಾಗಿ ಎಲ್ರಿಗೂ ಪ್ರಶ್ನೆ ಮಾಡ್ತಾರೆ, ಬಲಿಚಕ್ರವರ್ತಿ ಸಾತ್ವಿಕನಾದವನು, ಅವನನ್ನು ತುಳಿಯುವ ಅವಶ್ಯಕತೆ ಏನಿತ್ತು ಭಗವಂತನಿಗೆ ಅಂತ. ವಾಮನಾವತಾರಲ್ಲಿ ಬಂದು ಬಲಿಚಕ್ರವರ್ತಿಯನ್ನು ಯಾಕೆ ತುಳಿಬೇಕಿತ್ತು? ಅದಕ್ಕೆ ಹೇಳ್ತಾರೆ, ಬಲಿಚಕ್ರವರ್ತಿ ಎಂದಾದರೂ ಆ ಗುಣಗಳಿದೆಯಲ್ಲ, ಕಶ್ಯಪ, ದಿತಿ, ಕಶ್ಯಪ ಮತ್ತು ಅದಿತಿ. ಕಶ್ಯಪನಿಗೆ ಬಹಳಷ್ಟು ಮಡಿದಿಯರು, ದಿತಿಯ ಮಕ್ಕಳೆಲ್ಲ ದೈತ್ಯರಾದರು. ಆ ಹೆಸರು ನೋಡಿ, ದಿ ಅಂತ ಬರುತ್ತೆ, ಅವರ ಮಕ್ಕಳೆಲ್ಲ ದೈತ್ಯರು. ಅದಿತಿಯೆಲ್ಲ ಆದಿತ್ಯರು. ಅವನು ಕಶ್ಯಪನಿಗೆ ಧನು ಅಂತ ಬೆಳೆಯಿರ್ತಾಳೆ, ಧನುವಿನ ಮಕ್ಕಳೆಲ್ಲ ದಾನವರು. ಹೀಗೆ ಯಾಕೆ ಅವರು ವಿಂಗಡೆ ಮಾಡಿದ್ದಾರೆ ಅಂದರೆ, ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಹೆಚ್ಚಿಗೆ ಇರುತ್ತೆ. ದೈತ್ಯರಲ್ಲಿ, ದಾನವರಲ್ಲಿ ತಮೋಗುಣ ಹೆಚ್ಚಿಗೆ ಇರುತ್ತೆ. ದೇವತೆ ಆದಿತ್ಯರಲ್ಲಿ, ದ್ವಾದಶ ಆದಿತ್ಯರು ಅಂತ ಕೇಳಿದ್ದೀರಿ, ಅವರೆಲ್ಲರಲ್ಲಿ ಸಾತ್ವಿಕ ಗುಣ ಹೆಚ್ಚಾಗಿತ್ತು. ಅದಕ್ಕಾಗಿ ಅವರನ್ನೆಲ್ಲ ದೇವತೆಗಳು ಅಂತ ಕರೆದರು. ಈಗ ನಾವು ಸಹ ನಮ್ಮ ಪ್ರಯತ್ನ ಇಷ್ಟೇ ಮಾಡಬೇಕು, ರಜೋಗುಣದಿಂದ ನಾವು ಸಾತ್ವಿಕ ಗುಣಕ್ಕೆ ಬರುವುದು ಹೇಗೆ. ನಮ್ಮ ಉದ್ದೇಶವೇ ಅದು. ಸಾತ್ವಿಕ ಗುಣ ಬಂದಷ್ಟು ಮನಸ್ಸು ಆನಂದವಾಗಿರುತ್ತೆ. ತಮೋಗುಣದಲ್ಲಿ ಮತ್ತೊಬ್ಬರಿಗೆ ಹಿಂಸೆ ಕೊಡುವುದನ್ನೇ ಮಾಡ್ತಿರ್ತೀವಿ ನಾವು. ರಾಕ್ಷಸರಿಗೆ ಯಾಕೆ ಅದು ಆಗಲಿಲ್ಲ ಅಂದರೆ ಅವರು ತಮೋಗುಣಿಗಳು ಅಂತ. ಅದಕ್ಕಾಗಿ ಬಲಿಚಕ್ರವರ್ತಿಯನ್ನು ವಾಮನ ತುಳಿಬೇಕಾಯಿತು. ಯಾಕೆಂದರೆ ಎಂದಾದರೂ ಅವನು ತಮೋಗುಣನಾಗ್ತಾನೆ ಅಂತ ಸುಲಭವಾಗಿ. ವೃತ್ರಾಸುರನ ಕತೆ. ಭಗವಂತನನ್ನು ನಾರದರು ಒಮ್ಮೆ ಬ್ರಹ್ಮನಿಗೆ ಪ್ರಶ್ನೆ ಮಾಡ್ತಾರೆ, ಈ ಜಗತ್ತಿನಲ್ಲಿ ಯಾವ ದೇವತೆಯನ್ನು ಪೂಜಿಸಿದರೆ ಬೇಗ ವರ ಕೊಡುತ್ತಾನೆ ಅಂತ. ಬ್ರಹ್ಮರು ಹೇಳ್ತಾರೆ ನಾರದನಿಗೆ, ಶಂಭು. ಶಂಕರೋತಿ ಇತಿ ಶಂಕರ ಅಂದರೆ ಮಂಗಳವನ್ನು ಉಂಟು ಮಾಡುತ್ತಾನೆ, ಅದಕ್ಕಾಗಿ ಶಂಕರ. ಶಂಭು ಅಂದರೆ, ಶಂ ಅಂದರೆ ಮಂಗಳವನ್ನು ಉಂಟು ಮಾಡುವವನು. ಶಂಕರೋತಿ ಇತಿ ಶಂಕರ, ಶಂಕರೋತಿ ಇತಿ ಶಂಭು ಅಂತ. ಅವನನ್ನು ಪೂಜಿಸಿದರೆ ನೀನು ಬೇಡದ್ದನ್ನು ಸುಲಭವಾಗಿ ಕೊಟ್ಟು ಬಿಡ್ತಾನೆ, ಹೆಚ್ಚಾಗಿ ನೀನು ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಈ ವಿಷಯ ವೃತ್ರಾಸುರನಿಗೆ ಬೀಳುತ್ತೆ ಕಿವಿಗೆ. ಅವನೇನು ಮಾಡ್ತಾನೆ, ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಒಂದು ಯಜ್ಞ ಮಾಡಿ ದೇಹದ ಭಾಗಗಳನ್ನ ಕತ್ತರಿಸಿ ಹಾಕ್ತಾ ಇರ್ತಾನೆ. ಅವನು ತಲೆಯನ್ನು ಕತ್ತರಿಸುವಾಗ ಶಿವ ಬರ್ತಾನೆ, ಏನು ಮಾಡ್ತಾ ಇದ್ದೀಯ ನೀನು, ನಿನಗೇನು ಬೇಕು? ಅವನು ಹೇಳ್ತಾನೆ, ನನಗೆ ಸಾವೇ ಬರಬಾರದು. ಶಿವ ಹೇಳ್ತಾನೆ, ಇದು ಸಾಧ್ಯವಿಲ್ಲ, ಅದು ಬಿಟ್ಟು ಬೇರೆ ಏನಾದರೂ ಕೇಳು. ನಾನು ಯಾರ ತಲೆ ಮೇಲೆ ಕೈ ಹಿಡ್ತೇನೋ ಅವನು ನಾಶ ಆಗಬೇಕು ಅಂತ. ಕೇಳಿದರೆ ಇದು ಭಸ್ಮಾಸುರ ಅಂತ ಕತೆ ಕೇಳಿದಾರಲ್ಲ. ಶಿವ ತಥಾಸ್ತು ಅಂದುಬಿಡ್ತಾನೆ. ಯಾಕೆ ಶಿವ ಅಷ್ಟು ಸುಲಭವಾಗಿ ಕೊಟ್ಟು ಬಿಟ್ಟ ಅಂತ. ಇದು ನೋಡಿ, ವೃತ್ರಾಸುರನಿಗೆ ನಂತರ ವರ ಸಿಕ್ಕಿತಲ್ಲ ಅವನಿಗೆ. ಏನು ಮಾಡಿದ? ಪಾರ್ವತಿಯ ಮೇಲೆ ಬಯಕೆ ಆಯಿತು ಅವನಿಗೆ. ನನಗೆ ಪಾರ್ವತಿ ಬೇಕಾದರೆ ಶಿವನನ್ನು ಕೊಲ್ಲಬೇಕು. ಅವನ ತಲೆಯ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಶಿವ ಅವನೇ ಕೊಟ್ಟ ವರದಿಂದ ಅವನೇ ಸಂಕಷ್ಟಕ್ಕೊಳಗಾಗ್ತಾನೆ. ಅವನು ಎಲ್ಲ ಲೋಕಗಳಿಗೂ ಓಡಿ ಹೋಗ್ತಾ ಇರ್ತಾನೆ. ಇದೊಂದು ಕತೆ ಸುಂದರವಾಗಿದೆ ಭಾಗವತದಲ್ಲಿ. ಕಡೆಗೆ ವಿಷ್ಣು ಓರ್ವ ಬ್ರಹ್ಮಚಾರಿಯಾಗಿ ವೃತ್ರಾಸುರನ ಬಳಿಗೆ ಹೋಗ್ತಾನೆ. ಅವನು ನಡುಗುತ್ತಾ, ಅಂದರೆ ಬೆವರಿನಿಂದ ಓಡಿ ಬರ್ತಾ ಇರ್ತಾನೆ. ಯಾಕೆ ಇಷ್ಟು ಬೆವರು ನಿನಗೆ? ಏನು ಬೇಕು ನಿನಗೆ? ನನಗೆ ಶಿವನನ್ನು ಕೊಲ್ಲುವುದಿದೆ, ಯಾಕೆಂದರೆ ನನಗೆ ಪಾರ್ವತಿ ಬೇಕು. ಬ್ರಹ್ಮಚಾರಿ ರೂಪದಲ್ಲಿದ್ದ ವಿಷ್ಣು ಅವನಿಗೆ ಹೇಳ್ತಾನೆ, ನೀನು ಶಿವನ ಮೇಲೆ ಯಾಕೆ ನಂಬಿ? ಅವನು ಕೊಟ್ಟವರ ಸುಳ್ಳಾಗಿರಬಹುದು, ನೀನು ಯಾಕೆ ಪರೀಕ್ಷೆ ಮಾಡಿ ನೋಡಬಾರ್ದು ಅಂತ. ಅವನು ಹೇಳಿದ್ದು ಇವನು ನಂಬಿಬಿಡ್ತಾನೆ. ನೋಡಿ, ಇದು ಪ್ರಶ್ನೆ. ಮೋಹದಲ್ಲಿ ಬಿದ್ದವನು ಇನ್ನೊಬ್ಬರು ಏನು ಹೇಳಿದರೂ ವಿವೇಕವಿಲ್ಲದೆ ನಂಬುತ್ತಾನೆ. ಶಿವನನ್ನು ಸಂಪೂರ್ಣವಾಗಿ ನಂಬಿ ವರ ಬೇಡಿದವನು. ವರ ಬಂದ ಮೇಲೆ ಈಗ ಶಿವನ ಮೇಲೆ ಶಂಕೆ ಆಯಿತು, ಭಗವಂತನ ಮೇಲೆಯೇ ಶಂಕೆ. ಇವನು ಕೊಟ್ಟಿದ್ದ ವರವೋ ಇನ್ನೇನೋ ಅಂತ ಅದನ್ನು ಪ್ರಶ್ನೆ ಮಾಡಿ ತನ್ನ ತಲೆಯ ಮೇಲೆ ಕೈ ಹಿಡ್ಕೊಳ್ತಾನೆ. ಇದೆಲ್ಲ ಕಥೆಗಳ ಉದ್ದೇಶ ಏನು? ಎಲ್ಲ ವ್ಯಾಸರು ಯಾಕೆ ಬರೀತಾ ಇದ್ದಾರೆ ಅಂದರೆ, ಇದು ಧರ್ಮ ನಾವು ಕಲಿಬೇಕಾಗೋದು. ಭಗವಂತನಲ್ಲಿ ಎಂದು ಶಂಕೆ ಇಡಬಾರದು. ನಾವು ಗೀತೆ ಓದುವಾಗ ಸಂಪೂರ್ಣ ನಂಬಿಕೆ ಇರಬೇಕು. ಯಾವುದೇ ಗ್ರಂಥ ತಗೊಳ್ಳಿ, ಯಾವುದೇ ಪುರಾಣ ತೆಗೆದುಕೊಳ್ಳಿ, ನಮ್ಮ ಪ್ರಶ್ನೆ ಸಾತ್ವಿಕ ರೂಪದಲ್ಲೇ ಇರಬೇಕು. ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಇದರಲ್ಲಿ ಏನೋ ಗೂಢ ಅರ್ಥ ಇದೆ, ಹಾಗೆ ಹೋಗ್ಬೇಕು ನಾವು. ಇದು ಹೇಗೆ ಹೀಗೆ ಬರೆದಿದ್ದಾರೆ ಅಂತ ತಳ್ಳಿ ಹಾಕೋದಲ್ಲ. ಅದಕ್ಕೆ ಕೃಷ್ಣ 9ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಹೇಳ್ತಾನೆ, ಈ ರಹಸ್ಯವನ್ನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ನಿನಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯ ವಯಸ್ಸಸ್. ಅನಸೂಯವೇ, ಅಸೂಯೆ ಅಂದರೆ ಈ ಸಂಶಯ ಪಡುವವರು, ಅನಸೂಯ ಅಂದರೆ ಸಂಶಯ ಪಡದವರು ಅಂತ. ಎಲ್ಲ ಕಥೆಗಳ ಹಿಂದೆ ಎಷ್ಟು ಅದ್ಭುತ ಸಾರ ಇದೆ ನೋಡಿ. ಈ ಶಂಕೆ ಬೀಳೋದು ಅಂತಾರಲ್ಲ, ಶಂಕೆ, ದೇವರ ಮೇಲೆ ಶಂಕೆ ಬಿದ್ದವರೆಲ್ಲ ಕಷ್ಟಕ್ಕೆ ಗುರಿಯಾಗಿದ್ದಾರೆ. ಯಾರು ನಮ್ಮ ಭೃಗುಮುನಿಯೂ ಬಿಡಲಿಲ್ಲ ಅದನ್ನು ನೋಡಿದಿರ. ಎಲ್ಲರೂ ಯಜ್ಞ ಮಾಡ್ತಾ ಇದ್ದಾರೆ, ಎಲ್ಲ ಋಷಿಮುನಿಗಳು ಕೂತಿದ್ದಾರೆ. ಇದು ನೋಡಿ, ಅದು ಅರ್ಥವಿದೆ. ಬ್ರಹ್ಮರ್ಷಿ, ಮಹರ್ಷಿ, ಋಷಿ, ಋಷಿಕರು, ಇದೆಲ್ಲ ಬೇರೆ ಬೇರೆ ಹೆಸರುಗಳು. ನಾವು ಎಲ್ಲರನ್ನೂ ಒಟ್ಟೆ ಹೇಳ್ಬಿಡ್ತೇವೆ. ಋಷಿ ಅಂದರೆ ಒಬ್ಬರು ಅಂತ ಇಲ್ಲ. ಬ್ರಹ್ಮರ್ಷಿ ಅಂದರೆ ಬ್ರಹ್ಮನಿಂದ ಸ್ವತಃ ಹುಟ್ಟಿದವರು, ಬ್ರಹ್ಮನ ಸ್ವಂತ ಮಕ್ಕಳು ಇದ್ದಾಗೆ. ಮಾನಸಿಕವಾಗಿ ಹುಟ್ಟಿರ್ಬೋದು, ಅವನ ದೇಹದಿಂದ ಹುಟ್ಟಿರ್ಬೋದು. ಅವರೆಲ್ಲ ಬ್ರಹ್ಮರ್ಷಿಗಳು. ಮಹರ್ಷಿಗಳು ಅಂತ ಬರುತ್ತೆ. ಮಹರ್ಷಿಗಳು ಬ್ರಹ್ಮರ್ಷಿಗಳಿಗೆ ಹುಟ್ಟಿದವರು. ಇವರು ತಪಸ್ಸು ಮಾಡಿ ಭಗವಂತನಿಂದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡವರು. ಈ ವೇದಗಳನ್ನೆಲ್ಲ ಹಾಗೆ ಅವರು ದೃಷ್ಟಾರರು ಅಂತಾರೆ ಅವರಿಗೆ. ಈ ಋಷಿಕರು ಅಂದರೆ ಋಷಿಗಳ ಮಕ್ಕಳು. ಹೀಗೆ ಭೃಗುಮುನಿ ಕುಳಿತರು, ಎಲ್ಲರೂ ಕುಳಿತಿರುವಾಗ ಅವರಿಗೊಂದು ಶಂಕೆ ಬರುತ್ತೆ. ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ನೋಡಿ. ಶಂಕೆ ಬಂತು. ಶಂಕೆ ಬಂದರೆ ಸಮಸ್ಯೆ ಬರುತ್ತೆ. ಎಲ್ಲ ದೇವರನ್ನು ದೇವರು ಅಂತ ನಂಬಬೇಕು. ಶಂಕೆ ಬಂದು ಯಾರು ಹೋಗಿ ಪರೀಕ್ಷೆ ಮಾಡೋರು? ಈಗ ದೇವತೆಗಳನ್ನ ಹೇಗೆ ಪರೀಕ್ಷೆ ಮಾಡೋರು? ತ್ರಿಮೂರ್ತಿಗಳನ್ನು. ಭೃಗು ಅಹಂಕಾರದಿಂದ ಎದ್ದಿರ್ತಾನೆ. ನಾನು ಪರೀಕ್ಷೆ ಮಾಡ್ತೇನೆ, ಯಾರು ಶ್ರೇಷ್ಠರು ಅಂತ ಬಂದು ನಾನು ನಿಮಗೆ ಹೇಳ್ತೇನೆ. ಮೊದಲು ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಭೃಗುಮುನಿ. ಅವನು ಬ್ರಹ್ಮ ಕಮಲದ ಮೇಲೆ ಕೂತಿದ್ದಾನೆ. ಭೃಗುಮುನಿ ಬ್ರಹ್ಮನ ಮಗ. ಅವನಿಗೆ ನಮಸ್ಕಾರ ಮಾಡಬೇಕು. ಭೃಗುಮುನಿ ಮಾಡೋದಿಲ್ಲ. ಅವನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಅವನ ದಿಟ್ಟಿಸಿ ನೋಡ್ತಿದ್ದಾನೆ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಗೆ ಅಗಾಧವಾದ ಕೋಪ ಬರುತ್ತೆ. ಅವನನ್ನು ಭಸ್ಮ ಮಾಡುವಷ್ಟು ಕೋಪ. ಕಡೆಗೆ ಪುತ್ರ ವಾತ್ಸಲ್ಯದಿಂದ ಅವನನ್ನು ಕ್ಷಮಿಸಿಬಿಡ್ತಾನೆ. ಭೃಗುಮುನಿಗೆ ಅರ್ಥವಾಗುತ್ತೆ, ಬ್ರಹ್ಮನಿಗೂ ಕೋಪವನ್ನು ತಡೀಲಿಕ್ಕೆ ಸಾಧ್ಯವಾಗಲಿಲ್ಲ, ಇವನು ಶ್ರೇಷ್ಠನಾಗಲಿಕ್ಕೆ ಸಾಧ್ಯವಿಲ್ಲ. ನಂತರ ಅವನು ಕೈಲಾಸಕ್ಕೆ ಹೋಗ್ತಾನೆ. ಅವನನ್ನು ನೋಡಿದ್ದೆ ಶಿವ ಎರಡೂ ಕೈಗಳನ್ನು ಅಗಲಿಸಿ ಓಡಿ ಬರ್ತಾನೆ ಅವನ ಆಲಿಂಗನಕ್ಕಾಗಿ. ಭೃಗುಮುನಿ ಪರೀಕ್ಷೆ ಮಾಡಬೇಕಲ್ಲ, ಅದಕ್ಕಾಗಿ ಅವನನ್ನು ನಿಂದಿಸಿಬಿಡ್ತಾನೆ. ನಿನಗೆ ವೇದದ ಅರಿವಿಲ್ಲ ಅಂತ, ಶಾಸ್ತ್ರದ ಅರಿವಿಲ್ಲ ನಿನಗೆ ಅಂತ ಅವನು ಸುಳ್ಳು ಹೇಳ್ತಾನೆ ಭೃಗುಮುನಿ ಅವನನ್ನು ಪರೀಕ್ಷೆ ಮಾಡಲಿಕ್ಕೆ. ಶಿವನಿಗೆ ಅಗಾಧವಾದ ಕೋಪ ಬರುತ್ತೆ. ಅದನ್ನು ಇಳಿಸಲಿಕ್ಕೆ ಪಾರ್ವತಿ ಅವನನ್ನು ಕ್ಷಮೆ ಕೇಳ್ತಾಳೆ, ಇನ್ನು ಮುಂದೆ ಈಗ ಆಗಬಾರದು ಅಂತ. ಆಗ ಭೃಗುಮುನಿ ತೀರ್ಮಾನ ಮಾಡ್ತಾನೆ, ಶಿವನಿಗೂ ಕೋಪ ಬರಬಹುದು. ನಂತರ ಅವನು ವಿಷ್ಣುವಿನ ಬಳಿಗೆ ಹೋಗ್ತಾನೆ, ವೈಕುಂಠಕ್ಕೆ. ವೈಕುಂಠದ ದೃಶ್ಯ ನೋಡಿ ಹೇಗಿದೆ. ಆದಿಶೇಷನ ಮೇಲೆ ವಿಷ್ಣು ಮಲಗಿದ್ದಾನೆ, ಪೀತಾಂಬರಧಾರಿ. ಲಕ್ಷ್ಮಿಯ ತೊಡೆಯ ಮೇಲೆ ಮಲಗಿದ್ದಾನೆ, ಕಣ್ಣು ಮುಚ್ಚಿ ಮಲಗಿದ್ದಾನೆ. ಅವನ ಮುಖದಲ್ಲಿ ಮಂದಹಾಸ ಇದೆ. ಲಕ್ಷ್ಮಿಯು ಕಣ್ಣು ಮುಚ್ಚಿ ಕುಳಿತಿದ್ದಾಳೆ. ಈ ದೃಶ್ಯ ಅವನಿಗೆ ಕಾಣುತ್ತೆ.